ಗೌರಿ ಗಣೇಶ ಹಬ್ಬ ಅಂದ್ರೆ ಸಾಕು ಖಾಸಗಿ ಬಸ್ ಮಾಲೀಕರಿಗೆ ಒಂಥರ ಡಬಲ್ ಹಬ್ಬ ಆದಂಗೆ ಆಗ್ಬಿಡುತ್ತೆ. ದುಪ್ಪಟ್ಟು ದರವನ್ನು ತೆಗೆದುಕೊಳ್ತಾರೆ. 1 2 ಡಬಲ್ 3 ಈ ತರದೆಲ್ಲವೂ ಕೂಡ ತೆಗೆದುಕೊಳ್ತಾರೆ. ಒಂದು ಎರಡನೇದು ಗೌರಿ ಗಣೇಶ ಹಬ್ಬಕ್ಕೋಸ್ಕರವಾಗಿ KSRTCಯಿಂದ 1,500 ಹೆಚ್ಚುವರಿ ಬಸ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಖಾಸಗಿ ಬಸ್ಗಳ ದುಪ್ಪಟ್ಟು ದರ, ಇಲ್ಲಿ 1,500 ಬಸ್ಗಳ ವ್ಯವಸ್ಥೆ. ತಮ್ಗೇನು ಅನ್ಸುತ್ತೆ ಸರ್ ಪ್ರಯಾಣಿಕರಾಗಿ ಈ ಸರ್ಕಾರದಿಂದ ಹೆಚ್ಚುವರಿ ಬಸ್ಗಳನ್ನು ಹಬ್ಬದ ವಿಶೇಷವಾಗಿ ಬಿಟ್ಟಿರ್ತಕ್ಕಂಥದ್ದು ತುಂಬ ಅನುಕೂಲ ಆಗ್ತದೆ. ಎಲ್ಲರಿಗೂ ಸಹ ಭಾಳ ಒಳ್ಳೆಯ ಆಗ್ತದೆ, ಪ್ರಯಾಣಿಕರಿಗೆ ತೊಂದರೆ ಆಗೋದಿಲ್ಲ. ಬಟ್ ಖಾಸಗಿ ಬಸ್ನವರು ಸಿಕ್ಕಾಪಟ್ಟೆ ದುಪ್ಪಟ್ಟು ದರ ಮಾಡೋದ್ರಿಂದ ಪ್ರಯಾಣಿಕರಿಗೆ ತುಂಬ ಹೊರೆ ಆಗ್ತದೆ. ಮಾಮೂಲಿ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ನೆಲೆಸಿರ್ತಾರೆ. ಹೌದು. ಗೌರಿ ಗಣೇಶ ಹಬ್ಬ ಅನ್ನುವಂತಿದ್ದಂತೆ ಹೆಂಡತಿ ಅಕ್ಕ ತಂಗಿಯನ್ನು ಕರ್ಕೊಂಡು ಬಾಗನ ಕೊಡಿಸುವಂಥದ್ದು, ಬಾಗನ ಕೊಡಬೇಕು ಅನ್ನುವಂಥದ್ದು, ಹಬ್ಬವನ್ನು ಮಾಡುವಂಥದ್ದು ಇದೆಲ್ಲ ಕೂಡ ಇರುತ್ತೆ. ಇಲ್ಲೇ ಈ ಖಾಸಗಿ ಬಸ್ ಅವರು 1 2 ಡಬಲ್ ಹಣವನ್ನ ತೆಗೆದುಕೊಂಡ್ಬಿಟ್ರೆ ಪಾಪ ಮಧ್ಯಮ ವರ್ಗದವರು, ಬಡಬಗರು ಊರಿಗೆ ಹೋಗಿ ಹಬ್ಬ ಮಾಡೋದಾದ್ರು ಹೇಗೆ ಅಂತ. ಹೌದು, ತುಂಬಾ ತೊಂದರೆ ಆಗ್ತಾ ಇದೆ. ಖಾಸಗಿ ಬಸ್ನವರು ಅತಿ ಹೆಚ್ಚು ದರಗಳನ್ನು ಈ ಹಬ್ಬದ ದೃಷ್ಟಿಯಿಂದ ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗ್ತದೆ. ಸರ್ಕಾರದಿಂದ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟರೆ ತುಂಬ ಪ್ರಯಾಣಿಕರಿಗೆ ಅನುಕೂಲ ಆಗ್ತದೆ. 1,500 ಬಸ್ ಬಿಟ್ಟಿರೋದ್ರಿಂದ ತುಂಬಾ ಸಹಾಯ ಆಗುತ್ತೆ. ನಮಗೆ ತುಂಬ ಖುಷಿ ಆಗುತ್ತೆ. ಅದು ದುಪ್ಪಟ್ಟು ದರ ಕೊಟ್ಟು ಪ್ರಯಾಣ ಮಾಡೋದು ತಪ್ಪುತ್ತೆ. ಖುಷಿಯಿಂದ ಅದೇ ದುಡ್ಡಿನಲ್ಲಿ ಎಲ್ಲರೂ ಹಬ್ಬ ಮಾಡಿ. ಖಾಸಗಿ ಬಸ್ಗಳು 1 2 ಡಬಲ್ ಹಣವನ್ನು ತೆಗೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ KSRTCಯಿಂದ 1,500 ಹೆಚ್ಚುವರಿ ಬಸ್ಗಳನ್ನು ಕೂಡ ಬಿಟ್ಟಿದ್ದಾರೆ. ತಾವು ಕೂಡ ನೋಡಿರ್ತೀರ, ಈಗಾಗಲೇ ಖಾಸಗಿ ಬಸ್ಗಳಲ್ಲಿ 1,500 2,000 3,000 ಈ ಥರದ ಹಣವನ್ನು ತೆಗೆದುಕೊಳ್ತಾರೆ. ತಾವು ಏನು ಹೇಳ್ತೀರಾ ಸರ್? ಗುಡ್ ನ್ಯೂಸ್ ಜೊತೆಲಿ ಒಂದು ಬ್ಯಾಡ್ ನ್ಯೂಸ್ ಕೂಡ ತಮಗೆ ಇರುವಂಥದ್ದು. ಗುಡ್ ನ್ಯೂಸ್ ಅಂತ ಅಂದರೆ ನಮ್ಮ ಜನಗಳು ಏನಿದ್ದಾರೆ, ಸಾರ್ವಜನಿಕರು, ಅವರು ಪ್ರೈವೇಟ್ ಬಸ್ ಯೂಸ್ ಮಾಡೋದು ಕಮ್ಮಿ ಮಾಡಿ ಅವರು ಇದನ್ನು ನಮ್ಮ ಗೌರ್ಮೆಂಟ್ ಬಸ್ಸನ್ನು ಯೂಸ್ ಮಾಡಬೇಕು. ಮತ್ತು ಇನ್ನೊಂದೇನು ಅಂತಂದರೆ ಸರ್ಕಾರದವರು ಆದಷ್ಟು ಇನ್ನು ಬಸ್ಗಳನ್ನ ಜಾಸ್ತಿ ಮಾಡಬೇಕು ಸರ್. ಅದೇ ಸರ್, ಹೆಚ್ಚುವರಿಯಾಗಿ ಹಬ್ಬದ ಸಂದರ್ಭ ಅಂತೇಳಿ 1,500 ಬಸ್ ಬಿಟ್ಟಿದ್ದಾರೆ. ಅದೆಲ್ಲೋ ಒಂದು ಕಡೆ ಮಧ್ಯಮ ವರ್ಗದವರು, ಬಡವರಿಗೆ ಒಂದು ಕಡೆ ಸಹಾಯ ಆಗುತ್ತೆ. ಹೆಣ್ಮಕ್ಳಿಗೆ ಊರಿಗೆ ಹೋಗೋರು ಇರ್ತಾರೆ, ಬಾಗಿನ ತೆಗೆದುಕೊಳ್ಳೋದಿರುತ್ತೆ. ಗೌರಿ ಹಬ್ಬಕ್ಕೆ ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕು ಅಂದರೆ ಅವ್ರ ಯಜಮಾನರು ಅಣ್ಣ ತಮ್ಮದ್ರ ಜೊತೆ ಹೋಗಬೇಕು ಅಂದರೆ 1,500 2,000 3,000 ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಖಾಸಗಿ ಬಸ್ಗಳಿಂದ ಬ್ಯಾಡ್ ನ್ಯೂಸ್ ಸಿಕ್ಕಿದ್ರು, ಗೌರ್ಮೆಂಟ್ ಬಸ್ನಿಂದ ಗುಡ್ ನ್ಯೂಸ್ ಅಂತ ಅನ್ಸುತ್ತಾ ಸರ್ ತಮಗೆ? ಹೌದು, ಗೌರ್ಮೆಂಟ್ ಬಸ್ಸಿಂದ ಅವರು 1,500 ಬಿಟ್ಟಿರೋದು ಜಾಸ್ತಿನೇ. ಇನ್ನೂ ಒಂದು 2,000 ಮಾಡಿದ್ರೆ ಒಳ್ಳೇದು. ಈ ಪ್ರೈವೇಟ್ ಬಸ್ಗಳು ಹಬ್ಬದ ಸಂದರ್ಭದಲ್ಲಿ ಪ್ರಯಾಣಿಕರಿಂದ ದುಪ್ಪಟ್ಟು ದರವನ್ನು ವಸೂಲಿ ಮಾಡೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರಿನಾ ಇದು ಅಂತ? ಅವರು ಅದು ಸರಿಗಿಲ್ಲ. ಬಟ್ ಅವರು ಒಂದು ರೀಸನಲ್ ರೇಟ್ ಕೊಟ್ಕೊಂಡು ಹೋದ್ರೆ ಅದು ಒಳ್ಳೆಯದು. ಸಾರ್ವಜನಿಕರನ್ನು ಅವ್ರಿಗೂ ಜಾಸ್ತಿ ಆಗ್ತಾರೆ, ಪ್ರಯಾಣಿಕರು ಅವ್ರಿಗೂ ಜಾಸ್ತಿ ಬರ್ತಾರೆ, ಅವ್ರಿಗೂ ಒಂದು ಒಳ್ಳೆ ಇದಾಗುತ್ತೆ. ಈಗ ಇಲ್ಲಿ ಬಸ್ ಶಾರ್ಟೇಜ್ ಆಗ್ಬಿಟ್ರೆ ಸರ್, ಎಲ್ಲ ಪ್ರೈವೇಟ್ ಬಸ್ಗಳು ನುಗ್ತಾರೆ. ಅವ್ರು ಇದನ್ನೇ ಬಂಡವಾಳ ಮಾಡ್ಕೊಂಡು ಬೇಕಾಬಿಟ್ಟಿಯಾಗಿ ದರ ವಸೂಲಿ ಮಾಡ್ತಾರೆ. ಅದ್ರ ಬಗ್ಗೆ ತಾವು ಹೇಳುವಂಥದ್ದು ಏನು ಹೇಳ್ತೀವಿ ಸರ್? ಸರಿನಾ ಇದು ಅಂತ? ಅದೇ ದುಪ್ಪಟ್ಟು ದರ ಮಾಡಿ ವಸೂಲಿ ಮಾಡೋದು ತಪ್ಪು. ಯಾಕೆಂದರೆ ಸಾರ್ವಜನಿಕರು ತುಂಬ ಜನಗಳು ಹಬ್ಬದ ಇದಕ್ಕೆ ಹೋಗ್ತಿರ್ತಾರೆ. ಸೊ ಅವ್ರಿಗೊಂದು ರೀಸನಬಲ್ ಪ್ರೈಸ್ ಕೊಟ್ಕೊಂಡು ಹೋದ್ರೆ ಒಳ್ಳೇದು ಅಂತ ಕೇಳಿ. ತಾವು ಯಾವ ಊರು ಸರ್? ತಾವು ಚೆಕ್ ಮಾಡಿದ್ರೆ ಆನ್ಲೈನಲ್ಲಿ ಎಷ್ಟಿದೆ ಅಂತ? ಇಲ್ಲ ತಾವೇನು ಸರ್ಕಾರಿ ಬಸ್ಸಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ಇಲ್ಲ, ನಮ್ದು ಇಲ್ಲೇ ನಿಯರ್ ಕುಣಿಗಲ್ಲು. ಬಟ್ ಇಟ್ಸ್ ಓಕೆ. ನಾವು ಪ್ರೈವೇಟ್ ಬಸ್ಸಲ್ಲೇ, ಇದು ಗೌರ್ಮೆಂಟ್ ಬಸ್ಸಲ್ಲೇ ಪ್ರಯಾಣ ಮಾಡೋದು.